45 ಅನ್ನೋ ಸಿನಿಮಾ 45 ಅಷ್ಟೇ ಅಲ್ಲ ಸರ್, ಸಿನಿಮಾದಲ್ಲಿ ತುಂಬ ಅರ್ಥ ಇದೆ. ಏನಂದರೆ ಅದರಲ್ಲಿ ಗರುಡ ಪುರಾಣ ಅಂತ ತಗೊಂಡಿದ್ದಾರೆ. ಏನಂದರೆ ನಮಗೆ ಅದ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ, ಬಟ್ ಸಿನಿಮಾ ನೋಡಿದ ಮೇಲೆ ನಾನು ಅಲ್ಲಿ ಏನೇನೋ ಹೇಳ್ಬೇಕು ಅನ್ಕೊಂಡಿದ್ದೆ, ಬಟ್ ಏನು ಹೇಳ್ಬೇಕಂತ ಗೊತ್ತು. ಸಿನಿಮಾ ಮಾತ್ರ ತುಂಬ ಚೆನ್ನಾಗಿದೆ ಸರ್. ಶಿವಪ್ಪ ಅಂತ ಹೆಸರಲ್ಲಿ ಒಬ್ಬ ಶಿವಪ್ಪ ಅಲ್ಲ, 11 ಅವತಾರದಲ್ಲಿ ಬರ್ತಕ್ಕಂಥ ಶಿವಣ್ಣ ಸೂಪರ್ ಆಗಿದೆ. ಉಪ್ಪಿ ಸರ್ ಸೂಪರ್ ಆಗಿದ್ದಾರೆ. ಅರ್ಜುನ್ ಜನ ಡೈರೆಕ್ಷನ್ ಚೆನ್ನಾಗಿದೆ. ಮತ್ತೆ ರಾಜ್ಬಿ ಶೆಟ್ಟಿ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಅಭಿನಯ ಚೆನ್ನಾಗಿ ಮಾಡಿದ್ದಾರೆ. ರಿಷಬ್ ಶೆಟ್ಟಿ ಅವ್ರು ಮಾಡಿದಾರಂತ ಹೌದಾ ಸರ್? ರಿಷಬ್ ಶೆಟ್ಟಿ ಅವ್ರು ಮಾಡಿದಾರಂತ ಹೌದಾ? ರಿಷಬ್ ಶೆಟ್ಟಿ ಇಲ್ಲ ಸರ್, ಅಂದ್ರೆ ಗರುಡ ಪುರಾಣ ಅಂತ ಇದು ಇದೆಯಲ್ಲ, ಸಿನಿಮಾ ಇದೆಯಲ್ಲ, ರಿಷಭ ವಾಹನ ಗರುಡ ಪುರಾಣ ಸಿನಿಮಾ ಟೈಟಲ್ ತೋರಿಸ್ತಾರೆ. ಅದ್ರಲ್ಲಿ ರಿಷಬ್ ಶೆಟ್ಟಿ ಅವ್ರು ಗನ್ ಹಿಡ್ಕೊಂಡಿರ್ತಾರೆ, ಒಂದು ಸೀನ್ ಅಷ್ಟೇ. ಅದು ಬಿಟ್ಟರೆ ಇನ್ನೇನಿಲ್ಲ. ಮತ್ತೆ ಇದು ರಾಜ್ಬಿ ಶೆಟ್ಟಿ ಅವರು ಸೂಪರ್ ಮಾಡಿದ್ದಾರೆ ಸರ್ ಆಕ್ಟಿಂಗ್. ಸರ್ ಏನಂದ್ರೆ ನಾವು ಬಂದಿದ್ದು ಅಶೋಕ ಥಿಯೇಟರ್ ಬಂದಿದ್ದು ದಾವಣಗೆರೆಯಲ್ಲಿ, ಬಟ್ ಯಾವುದೋ ಒಂದು ಪ್ರಪಂಚಕ್ಕೆ ಹೋಗಿ ಎಲ್ಲಿಂದ ಬಂದ್ವಿ ಅನ್ನಂಗಾಗಿದೆ ಸರ್. ಸೂಪರ್ ಆಗಿದೆ. ಓಕೆ ಥ್ಯಾಂಕ್ ಯು. ಫಿಲಮು ಒಂದು ಲೆವೆಲ್ ಬೆಸ್ಟ್ ಫಿಲಮ್, ಸೂಪರ್ ಫಿಲಮು. ಯಾಕುತ್ತಾ ಅರ್ಜುನ್ ಜನ್ಯರ್ ಫಸ್ಟ್ ಡೈರೆಕ್ಷನಲ್ಲಿ ಬರ್ತಾರೆ ಫಿಲಮು. ಉಪೇಂದ್ರ ಸರ್ ಆ್ಯಕ್ಟಿಂಗು ಪ್ಲಸ್ ಶಿವಣ್ಣನ ಆ್ಯಕ್ಟಿಂಗು ಸೂಪರ್ ಫಿಲಮ್ ನೋಡಿದ್ಮೇಲೆ ಗೊತ್ತಾಗುತ್ತೆ ಯಾರಿಗೆ ಏನಾದ್ರು ಇಷ್ಟ ಆಗುತ್ತೆ ಅಂತ. ಏನಂತಂದರೆ ಫಿಲಮು ಇದೊಂದು ಒಳ್ಳೆ ಫ್ಯಾಮಿಲಿ ಫಿಲಮು. ಮತ್ತು ಇದೇನು ನಾವು ಕರ್ಮ ಮಾಡಿರ್ತೀವಲ್ಲ, ನಮ್ಮ ಕರ್ಮ ರಿಟರ್ನ್ಸ್ ಅನ್ನಂಗೆ ಇವರಿಬ್ಬರು ತೋರಿಸಿದ್ದಾರೆ. ಇದರಲ್ಲಿ ಉಪೇಂದ್ರ ಸರ್ ಮತ್ತು ಶಿವರಾಜ್ ಕುಮಾರ್ ಮತ್ತು ರಾಜ್ಬಿ ಶೆಟ್ಟಿ ಅವರು ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ಇನ್ನೊಂದು ಏನಂತಂದರೆ ಉಪೇಂದ್ರ ಸರ್ದು ಫುಲ್ ಸೈಕ್ ಆಗಿದೆ ಸರ್. ಅವ್ರು ಗೆಟಪ್ ಆಗಿಬಿಟ್ಟು ಅವರು ಏನೇ ಒಂದು ಡ್ರೆಸ್ಸಿಂಗ್ ಕೋಡ್ ಆಗಿಬಿಟ್ಟು ಭಾಳ ಚೆನ್ನಾಗಿದೆ, ಭಾಳ ಚೆನ್ನಾಗಿ ಮೂಡಿ ಬಂದಿದೆ ಮೂವಿ ಮಾತ್ರ. ಎಲ್ಲರೂ ಬಂದುಬಿಟ್ಟು ನಾವು ನೋಡ್ಬೇಕಂತ ಕೇಳ್ತೀವಿ. ಓಕೆ ಸರ್, ಥ್ಯಾಂಕ್ ಯು. ಹೇಳಿ ಸರ್, ಮೂವಿ ಮಾತ್ರ ತುಂಬ ಚೆನ್ನಾಗಿದೆ. ರಾಜ್ಬಿ ಶೆಟ್ಟಿ ಅವ್ರದ್ದು ಫುಲ್ ಆ್ಯಕ್ಟಿಂಗ್ ಚೆನ್ನಾಗಿದೆ. ಶಿವಣ್ಣರ ಆ್ಯಕ್ಟಿಂಗು ಸೂಪರ್ ಸಕರಾಗಿದೆ. ಉಪೇಂದ್ರ ಸರ್ ಅವ್ರದ್ದು ಆ್ಯಕ್ಟಿಂಗು ಚೆನ್ನಾಗಿದೆ. ಎಲ್ಲ ಫ್ಯಾಮಿಲಿ ನೋಡಬೇಕಂತ ಒಂದು ವಿನಂತಿ. ಫಿಲಮ್ ಮಾತ್ರ ಸೂಪರ್ ಸಖತ್ತಾಗಿದೆ. ಫ್ಯಾಮಿಲಿ ನೋಡ್ಬೇಕು, ಭಾಳ ತುಂಬ ಖುಷಿಯಾಗುತ್ತೆ ನಮ್ಮ ಫ್ಯಾಮಿಲಿ ನೋಡಿದರೆ. ಸೇಫ್ ಜರ್ನಿ ಅಲ್ಲೇ ರೀ. ಶಿವಣ್ಣ ಆ್ಯಕ್ಟಿಂಗ್ ಸಖತ್ತಾಗಿದೆ. ಅದು ಬಿಟ್ಟು ಸ್ಟೋರಿ ಬಗ್ಗೆ ಅಷ್ಟೊಂದು ಹೇಳ್ಕೊಳೋಷ್ಟು ಏನಿಲ್ಲ. ಮತ್ತು ಸೇಫ್ ಜರ್ನಿ ಸರ್, ಹೆಲ್ಮೆಟ್ ಹಾಕೊಂಡು ಎಲ್ಲರೂ ಗಾಡಿ ಓಡಿಸಿ, ಹೆಲ್ಮೆಟ್ ಹಾಕೊಂಡು ಗಾಡಿ ಓಡಿಸ್ರಿ. ಮತ್ತು ಗಾಡಿ ಓಡಿಸ್ಬೇಕಾದ್ರೆ ಯಾವುದೇ ಕಣ್ಗೂ ಫೋನ್ ಮಾತ್ರ ಯಾವುದೇ ಕಣ್ಗೂ ಯೂಸ್ ಮಾಡಬಾರ್ದು. ಒಳ್ಳೆ ಮೆಸೇಜ್ ಇಟ್ಟಿದ್ದಾರೆ. ಸ್ಕ್ರೀನ್ ಪ್ಲೇ, ಡೈರೆಕ್ಷನ್ ಅದೆಲ್ಲ ಸಖತ್ತಾಗಿದೆ. ಬಟ್ ಸ್ಟೋರಿ ಹಾಕೊಂಡು ನಮ್ಗೆ ಅಷ್ಟೊಂದು ಇಷ್ಟ ಆಗಿಲ್ಲ, ಬಟ್ ಚೆನ್ನಾಗಿದೆ ಸರ್. ಓಕೆ, ಈಗ ಜಸ್ಟ್ ಸಿನಿಮಾ ನೋಡ್ಕೊಂಡ್ಬಂದು ಹೊರಗಡೆ ಬಂದ್ವಿ. ಸಿನಿಮಾ ಏನಪ್ಪ ಅಂದ್ರೆ ಸೂಪರ್ ಆಗಿದೆ. ಮತ್ತು ಉಪೇಂದ್ರ ಅವರೇ ಸ್ಕ್ರೀನ್ ಪ್ಲೇ ಉಲ್ಟಾ ಪಲ್ಟಾ ಮಾಡೋರು. ಅರ್ಜುನ್ ಜನ ಅದಕ್ಕೇನು ಕೈ ಹಾಕ್ಬಿಟ್ಟಾರೆ. ಅರ್ಧ ಹಾಫು ಏನು ಗೊತ್ತಾಗಲ್ಲ ಅಷ್ಟು ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ. ಮತ್ತು ಉಪೇಂದ್ರ ಅವರ ಕಾಸ್ಟ್ಯೂಮ್ಸು, ಅವ್ರ ಸ್ಟೈಲು ಅಬ್ಬಬ್ಬ ಭಯಂಕರ ತೋರಿಸಿದ್ದಾರೆ. ಮಾತ್ರ ಭಾಳ ಈ ಒಂಥರ ರಾ ಒಳಗೆ ತೋರಿಸಿದ್ದಾರೆ. ಆಮೇಲೆ ಸೆಕೆಂಡ್ ಹಾಫ್ ಶಿವಣ್ಣ ಬರ್ತಾರೆ, ಸಿನಿಮಾ ಒಂದು ರೇಂಜಿಗೆ ಹೋಗುತ್ತೆ. ಯಾವ್ಯಾವ ಥರ ಆ ಥರದ ಒಂಥರ ಸುಬ್ರಹ್ಮಣ್ಯ ದೇವರೇ ಬಂದಂಗಾಗುತ್ತೆ. ಲಾಸ್ಟ್ ಒಂದು 10 ನಿಮಿಷ 15 ನಿಮಿಷ ಎಲ್ಲ ದೇವತೆಗಳ ರೂಪ ತಾಳ್ಬಿಟ್ಟಾರೆ ಶಿವಣ್ಣ. ಅಷ್ಟು ಒಂಥರ ಡಿಫ್ರೆಂಟಾಗಿ ಒಂಥರ ದೇವರು ಥರ. ನಾಳೆ ಅವ್ರನ್ನ ಪೂಜೆ ಮಾಡೋದು ಗ್ಯಾರಂಟಿ. ಆಮೇಲೆ ಏನಪ್ಪ ಅಂದರೆ ಎಲ್ಲ ಕನ್ನಡ ಸಿನಿಮಾ ಬಂದು ನೋಡಿ, ಯಾವುದೇ ಸ್ಟಾರ್ ವಾರ್ ಮಾಡಬೇಡಿ, ಎಲ್ಲ ಸಿನಿಮಾ ಹೋಗಲಿ. ಆಲ್ ದ ಬೆಸ್ಟ್ ಉಪೇಂದ್ರ. ನಾನು ಉಪೇಂದ್ರ ಅಭಿಮಾನಿ. ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಥ್ಯಾಂಕ್ ಯು. ಶಿವಣ್ಣಗೆ ಜೈ, ಶಿವಣ್ಣಗೆ ಜೈ, ಶಿವಣ್ಣಗೆ ಜೈ. ಪಿಕ್ಚರ್ಸ್ ತುಂಬ ಸೂಪರ್ ಇದೆ ಸರ್. ಸರ್, ಫಸ್ಟ್ನೇ ಫಿಲಮ್ ಅರ್ಜುನ್ ಸರ್ ಮಾಡಿದ್ದಾರೆ ಅಂದಮೇಲೆ ಫಿಲಮ್ ಒಳ್ಳೆ ಸಖತ್ತಾಗೈತಿ. ಉಪ್ಪಿ ಸರ್ ಆಗಲಿ, ರಾಜ್ಬಿ ಶೆಟ್ಟಿ ಆಗಲಿ, ಶಿವರಾಜ್ ಕುಮಾರ್ ಸರ್ ಆಗಲಿ ಒಳ್ಳೆ ಸಖತ್ತಾಗಿ ಮಾಡಿದ್ದಾರೆ ಆ್ಯಕ್ಟಿಂಗು. ಅದ್ರಾಗ 11 ಅವತಾರ ಮಾಡಿದ್ದಾರೆ ಶಿವರಾಜ್ ಕುಮಾರ್ ಸರ್. ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ. ಫಿಲಮ್ ಮಾತ್ರ 100 ಪಕ್ಕ ಸರ್, ಒಳ್ಳೆ ಮೂವಿ. ಸೂಪರ್ ಮೂವಿ ಸರ್. ಶತದಿನೋತ್ಸವ ಆಚರಿಸೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಪ್ರತಿಯೊಬ್ಬರದ್ದು ಆಕ್ಟಿಂಗ್ ಅಷ್ಟೇ ಚೆನ್ನಾಗೈತಿ. ಶಿವರಾಜ್ ಕುಮಾರ್ ಅಭಿನಯನೂ ಸೂಪರು, ಉಪೇಂದ್ರ ಅಭಿನಯನೂ ಸೂಪರು, ರಾಜ್ಬಿ ಶೆಟ್ಟಿ ಅವರ ಅಭಿನಯನೂ ಸೂಪರ್. ಕತೆ ಹೇಗಿದೆ ಸರ್? ಕತೆ ಸೂಪರ್ ಆಗಿದೆ, ಚೆನ್ನಾಗಿದೆ, ಬಹಳ ಚೆನ್ನಾಗಿ ತಗೊಂಡು ಹೋಗಿರೋ ಅರ್ಜುನ್ ಜನ್ಯ ಅವರು. ಹ್ಯಾಟ್ಸ್ ಆಫ್. ಡೈರೆಕ್ಟರ್ ಆಗಿ ಗೆದ್ದಿದ್ದಾರಾ ಅರ್ಜುನ್ ಜನ್ಯ? ಗೆದ್ದಿದ್ದಾರೆ. ಮ್ಯೂಸಿಕ್ ಎಲ್ಲ ಚೆನ್ನಾಗಿದೆ ಸರ್. 100 ಮ್ಯೂಸಿಕ್ ಡೈರೆಕ್ಟರ್ ಆಗಿ ಪಿಕ್ಚರ್ ಡೈರೆಕ್ಟ್ ಮಾಡಿ ಗೆದ್ದಿದ್ದಾರೆ. ಓಕೆ ಸರ್, ಥ್ಯಾಂಕ್ ಯು. ಸೂಪರ್ ಸೂಪರ್. ಚೆನ್ನಾಗಿದೆ ಸಿನಿಮಾ, ಏನಾದರೂ ಹೇಳ್ತೀರಾ? ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಗರುಡ ಪುರಾಣನಾ? ಓ, ವೆರಿ ಗುಡ್. ಅರ್ಜುನ್ ಜನ್ಯ ಡೈರೆಕ್ಟರ್ ನೆಕ್ಸ್ಟ್ ಲೆವೆಲ್. ಸರ್ ಹೇಗಿದೆ ಸಿನಿಮಾ? ಸರ್ ಹೇಗಿದೆ ಸಿನಿಮಾ? ಹೇಗಿದೆ ಸರ್ ಸಿನಿಮಾ? ಹೇಗಿದೆ ಸರ್ ಸಿನಿಮಾ? ಹೇಗಿದೆ ಸರ್? ಚೆನ್ನಾಗಿದೆ. ಶಿವಣ್ಣ ಚೆನ್ನಾಗಿ ಆ್ಯಕ್ಟ್ ಮಾಡಿದಾರಾ? ಏನು ಇಷ್ಟ ಆಯ್ತು ಸಿನಿಮಾದಲ್ಲಿ? ಓಕೆ ಸರ್, ಥ್ಯಾಂಕ್ ಯು. ಸರ್ ಹೇಗಿದೆ ಸಿನಿಮಾ? ಚೆನ್ನಾಗಿದೆ ಮೂವಿ, ನೋಡ್ಬೋದು. ಹೇಗಿದೆ ಸಿನಿಮಾ? ಚೆನ್ನಾಗಿದೆಯಾ? ಸೂಪರ್ ಇದೆ. ಸೂಪರ್. ಉಪೇಂದ್ರ ಅವ್ರು ಸೂಪರ್ರಾ? ಕ್ಲೈಮ್ಯಾಕ್ಸ್ ಬಿಟ್ರೆ ಏನೂ ಇಲ್ಲ ಫಿಲಮ್ ಸರ್.
ನಾಟ್ ಅಪ್ ಟು ದಿ ಮಾರ್ಕ್ ಫ್ಯಾಮಿಲಿ ಆಡಿಯನ್ಸ್ ನೋಡ್ಬೋದು. ಕ್ಲೈಮ್ಯಾಕ್ಸ್ ಬಿಟ್ರೆ ಏನಿಲ್ಲ ಮೂವಿ, ಏನಿಲ್ಲ ಅಂತ ಏನಿಲ್ಲ. ಶಿವರಾಜ್ ಕುಮಾರ್ ನೋಡ್ಬೇಕಷ್ಟೇ. ಓಕೆ, ಥ್ಯಾಂಕ್ ಯು. ಸಿನಿಮಾ ನೋಡ್ಬಿಟ್ಟು ಆಮೇಲೆ ಮಾತಾಡಿ ಸರ್. 45 ದಿನ, ಬರೇ 45 ದಿನ ಜೀವನ ಇದು. 45 ದಿನ. ಜೀವನದಲ್ಲಿ ಏನೇನು ನಡಿಬೇಕೋ ಎಲ್ಲ ನಡೆದೋಗ್ಬಿಡುತ್ತೆ. 15 ದಿನ ಸಾಯೋದು, 15 ದಿನ ಹುಟ್ಟೋದು. ಸೆಂಟ್ರಲ್ ಏನ್ ಜೀವನ ನಡುತ್ತೆ ಅದೇ ಜೀವನನೇ ನಡೆಯೋದು. ಸೊ 45 ಅಂದ್ರೆ ಅದೇ ಅರ್ಥನಾ? ಅದೇ ಅರ್ಥ. 1.5 ತಿಂಗಳು ಸಿನಿಮಾ ಹಾಂ ಏನ್ ಸರ್, 1.5 ತಿಂಗಳು ಸಿನಿಮಾ ಹೊಡೆತೈತಿ, ಬಿಡಲ್ಲ, ಮಿಸ್ ಮಾಡೋದೇ ಇಲ್ಲ. ಹಾಂ ತಾಯಿ ಸೆಂಟಿಮೆಂಟ್ ಆಗಿರ್ಬೋದು, ಒಂದು ಲವ್ ಫೀಲಿಂಗ್ ಆಗಿರ್ಬೋದು, ಒಂದು ಹುಡುಗಿ ಮುಟ್ಟಿದ್ರೆ ಒಂದು ಪ್ರೀತಿಸಿದ ಹುಡುಗಿನ ಕೈ ಬಿಡೋದು ಹೆಂಗಪ್ಪ ಅಂತ ಅದ್ರ ತೋರಿಸ್ಕೊಟ್ಟಿದ್ದಾರೆ. ಕೈ ಬಿಟ್ರು ಬಿಡಕ್ಕಾಗಲ್ಲ. ಮದುವೆ ಹೋಗಿರ್ಬೋದು ಅವಳು, ಆ ಹುಡುಗಿನ ಮತ್ತೆ ಪಡಿಬೇಕಂತ ಇಷ್ಟಪಡ್ತಿರ್ತಾರೆ. ಏನ್ ಸರ್, ಒಂದು ಹೆಣ್ಣಾಗಿರ್ಬೋದು, ಒಂದು ಗಂಡಾಗಿರ್ಬೋದು, ಪ್ರೀತಿ ಯಾವತ್ತೂ ಇದ್ರು ವ್ಯಾಲ್ಯೂ ಕೊಡಿ, ಅದು ಮೇನ್ ಇಂಪಾರ್ಟೆಂಟ್. ಸಿನಿಮಾ ಅಂದ್ರೆ ಲವ್ಲಿ ಇದೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ಗೆ, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ಗೆ. ಗುಬ್ಬಚ್ಚಿ ಅಂದರೆ ಜೋರಾಗಿ ಮಾತಾಡಿ. ಹುಟ್ಟು ಜೋರಾಗಿ ಮಾತಾಡಿ. ಸಾವು ಇದು ನಡುವೆ ಇರ್ತಕ್ಕಂಥದ್ದೇ ಪರಿಪೂರ್ಣತೆ. ಆ ಪರಿಪೂರ್ಣತೆ ಇರ್ತಕ್ಕಂಥದ್ದೇ ಈ ಸಿನಿಮಾ ಅಷ್ಟೇ. ಅದರಲ್ಲೂ ದೇವರಂತ ಮನುಷ್ಯ ಅಂದ್ರೆ ದೊಡ್ಡ ಮನೆ. ಆ ದೊಡ್ಡ ಮನೆಗೆ ಸಪೋರ್ಟ್ ಇಗಿರಿ, ಎಲ್ಲರೂ ಚೆನ್ನಾಗಿರ್ತೀರ. ಆ ದೊಡ್ಡ ಮನೆ ಪವರ್, ದೊಡ್ಡ ಮನೆ ಏನ್ ಇಂಪಾರ್ಟೆಂಟ್ ಬೆಲೆ ಕೊಡೋದೇ ನಾವು. ಅರ್ಜುನ್ ಜನ ಅವರೇ ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ ಸರ್, ಬಹಳ ಚೆನ್ನಾಗಿದೆ. ಅರ್ಜುನ್ ಜನ ಅವರೇ ಸೂಪರ್.